ಏನ್ ಮಾಡ್ಬಿಟ್ಟೆ ದೇವ್ರೆ ನೀನು. ದೇವ್ರನ್ನ ಹಾಗೆಲ್ಲ ಬೈಕೋಬೇಡಿ. ಕಾರಣ ಯಾಕೆ ಪ್ರಾಪರ್ಟಿನ ನನ್ನ ಹೆಸರು ಮಾಡಿದ್ರೆ ಪಡ್ಕೊಳ್ಳೋ ಸ್ಥಾನದಲ್ಲೂ ನಾನಿಲ್ಲ, ಯೋಗ್ಯತೆನೂ ನನ್ಗಿಲ್ಲ. ಹಾಗಂತ ನಿಮಗ್ ನೀವೇ ಅನ್ಕೋಬಿಟ್ರೆ? ಯಾವ್ದನ್ನೇ ಪಡ್ಕೊಳ್ಳೋಕ್ಕೂ ಪರಿಶ್ರಮ ಇರ್ಬೇಕು ಅಥವಾ ಬಾಂಧವ್ಯನಾದ್ರೂ ಇರ್ಬೇಕು. ಅದ್2 ಇಲ್ದೆ ಸಿಗೋ ಈ ಆಸ್ತಿ ಐಶ್ವರ್ಯದಿಂದ ದುಃಖನೇ ಹೆಚ್ಚು. ಎಲ್ಲ ನಾವು ಅನ್ಕೊಂಡಂಗೆ ಆಗ್ಬೇಕು ಅಂತ ಇಲ್ಲ ನಿತ್ಯ. ನನ್ನೇ ನೋಡಿ, ನಾನು ಏನೂ ಬಯಸಿರ್ಲಿಲ್ಲ. ನಾನೊಬ್ಬ ಅನಾಥ. ಆದ್ರೂ ತಾತ ಈ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೋದ್ರು, ಮೆಡಿಸಿನ್ ಓದಿಸಿದ್ರು, ಡಾಕ್ಟರ್ ಆದೆ. ಇದು ಯಾವುದು ನಾನು ಬಯಸ್ದೆ ಅನ್ನೋದಕ್ಕೆ ಸಿಕ್ಕಿದ್ದು. ನೋಡಿ, ಜೀವನ ಯಾವತ್ತೂ ನಿಮ್ಮನ್ನ ಕೇಳಿ ಏನೂ ಕೊಡಲ್ಲ. ಯಾರಿಗೆ ಯೋಗ್ಯತೆ ಇದೆಯೋ, ಯಾವ ಜವಾಬ್ದಾರಿನ ನಿಭಾಯಿಸ್ತಾರೋ ಅವ್ರನ್ನ ತಾನಾಗೆ ಆಯ್ಕೆ ಮಾಡ್ಕೊಳ್ಳುತ್ತೆ. ಆದ್ರೂ ನನ್ಗೆ ತುಂಬಾ ಭಾರ ಅನ್ನಿಸ್ತದೆ. ಅಲ್ಲ, ನಾನು ನಿಮ್ ಕುಟುಂಬದವಳೇ ಅಲ್ಲ. ಪ್ಲೀಸ್ ಆಗಿ ಹೇಳ್ಬೇಡಿ, ನೀವು ನಮ್ಮ ಕುಟುಂಬದವ್ರೆ. ದೇವ್ರು ಕೊಟ್ಟಿರೋದನ್ನ ಖುಷಿಯಾಗಿ ಸ್ವೀಕಾರ ಮಾಡ್ಕೊಳ್ಳಿ. ಕೂಲಾಗಿರಿ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.